ಸರ್ ನನಗೆ ದಿನ 5,000 ರೂಪಾಯಿ ಕೊಡೋದು ಸರ್. ಸುಳ್ಳು ಯಾಕೆ ಹೇಳಿದೆ? ನಾನು ಕೇಳಿದ್ದು 10,000 ರೂಪಾಯಿ ಕೇಳಿದೆ. ಓ ಸರ್, ನನಗೆಲ್ಲರೂ ಕೊಟ್ಬಿಟ್ರು ಜೀರೋಗೆ ಬಂದ್ಬಿಡ್ತಾರೆ TRP. ಆಮೇಲೆ ಅವ್ರು ಜೀರೋಯಿಂದ ಎತ್ತಬೇಕಾಯ್ತದೆ ಮೇಕೆ. ಇದು QR ಕೋಡ್ ಹಾಕದ ಕೊನೆಗೆ QR ಕೋಡ್ ಹಾಕಿ ಹೇಳ್ತೀನಿ. ಇವಾಗ ಒಂದೇನಂದ್ರೆ ಜಾಸ್ತಿ ಪ್ರೆಸ್ ಮಾಡಿ ಹೇಳಿದಾಗ ತುಂಬಾ ನೋವಾಯ್ತದೆ. ನೆಕ್ಸ್ಟ್ ಯಾವ್ದಾದ್ರು ಪ್ರೆಸ್ ಮಾಡಬೇಡಿ, ಪ್ರೆಸ್ ಮಾಡಬೇಡಿ. ಅಯ್ಯೋ ಮೇಡಮ್ ಅವರೇ ಆಯ್ತು ಬಿಡಿ. ಅಕ್ಕ ಕನ್ಲಿಶ್ ಮೀಡಿಯಾ ನೋಡ್ತಾ ಇರೋ ಎಲ್ಲ ದೇವರುಗಳಿಗೂ ನಮಸ್ಕಾರ. ಇವತ್ತು ನಾವೊಂದು ಸಿನಿಮಾ ಟೀಮ್ ಜೊತೆ ಇದ್ದೀವಿ. ಈ ಸಿನಿಮಾ ಟೀಮ್ ಹೆಸರೇ ಸಂಭವಾಮಿ ಯುಗೆ ಯುಗೆ ಅಂತ, ಅದಕ್ಕೆ ದೇವ್ರುಗಳೇ ಅಂತ ಕರೆದೆ. ಸೊ ಇವತ್ತು ನಮ್ಮ ಜೊತೆ ಇರೋ ಸಿನಿಮಾ ಟೀಮ್ ಬಗ್ಗೆ, ಅವರ ಸಿನಿಮಾ ಬಗ್ಗೆ ಅವರೇ ನಮ್ಮ ಹತ್ರ ಮಾತಾಡ್ತಾ ಹೋಗ್ತಾರೆ. ಇವಾಗ ನಮ್ಮ ಜೊತೆ ಇದ್ದಾರೆ ಒಬ್ಬರು ಕುಣಿಸೋರನ್ನ ತೋರಿಸೋರು, ಇನ್ನೊಬ್ರ ಬಗ್ಗೆ ಆ್ಯಕ್ಚುಲಿ ಇಂಟ್ರಡಕ್ಷನ್ನೇ ಬೇಡ, ನೀವೆಲ್ಲ ಸಿಕ್ಕಾಪಟ್ಟೆ ನೋಡಿರ್ತೀರ. ನಮ್ಮ ಮನೆಯವರು ನಮ್ಮ ಜೊತೆ ಇದ್ದಾರೆ. ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಸಿನಿಮಾ ಬಗ್ಗೆ ನಾವು ಆ್ಯಕ್ಚುಲಿ ಹೀರೋ ಹೀರೋಯಿನ್ ಇವ್ರಗಳ ಜೊತೆ ಎಲ್ಲ ಮಾತಾಡುವಾಗ ಸುಮಾರಷ್ಟು ವಿಷಯಗಳನ್ನ ಶೇರ್ ಮಾಡಿಕೊಂಡ್ರು. ಸೊ ಈಗ ಒಂದು ಸಾಂಗ್ ಕೂಡ ರಿಲೀಸ್ ಆಗಿದೆ, ಇವತ್ತು ಬೆಳಗ್ಗೆ ಟ್ರೈಲರ್ ಕೂಡ ಲಾಂಚ್ ಆಯಿತು. ಸೊ ಸಿನಿಮಾ ಸಾಂಗ್ ಬಗ್ಗೆನೇ ನಾವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಬೇಕಾಗಿರೋದು ಇವಾಗ ನಿಮ್ಮ ಜೊತೆ. ಯಾಕೆಂದರೆ ಕೊರಿಯೋಗ್ರಾಫರ್ ಇದ್ದಾರೆ. ಇಡೀ ಸಿನಿಮಾನ ತುಂಬ ಚೆನ್ನಾಗಿ ತೋರಿಸೋದಕ್ಕೆ DOP ಅವರ ಅವಶ್ಯಕತೆ ತುಂಬ ಮುಖ್ಯ. ಇವರಿಬ್ಬರು ಇದ್ದಾರೆ ಅಂದರೆ ಸೆಂಟ್ರಲ್ಲಿ ನಮ್ಮ ಸಿದ್ದು ಮಂಡ್ಯ ಅವರು ರೆಡಿಯಾಗಿದ್ದಾರೆ. ಸೊ ಹೇಳಿ ಮೇಡಮ್, ಸಿನಿಮಾ ಕೊರಿಯೋಗ್ರಫಿ ನಿಮಗೆ ಹೆಂಗಿತ್ತು, ಹೆಂಗೆ ಅದರ ಎಕ್ಸ್ಪೀರಿಯನ್ಸ್ ಏನು? ಸರ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗೇ ಇತ್ತು. ಯಾಕಂದರೆ ಇಲ್ಲಿ ಹೆಂಗೆ ಅಂದರೆ ಕಷ್ಟಪಟ್ಟು ಮಾಡಿದ್ದೀವಿ, ಇಷ್ಟಪಟ್ಟು ಮಾಡಿದ್ದೀವಿ. ಕಷ್ಟ ಯಾಕೆ ಅಂತಂದರೆ 2 ಡೇಸಲ್ಲಿ ಸಾಂಗ್ ಕಂಪ್ಲೀಟ್ ಮಾಡಿದ್ದು. ಟೋಟಲಿ 3 ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದೀನಿ. ಸೊ ಒಂದೊಂದು ಸಾಂಗು 2 ದಿನದಲ್ಲಿ ಕಂಪ್ಲೀಟ್ ಮಾಡಿದ್ದು. ನಾರ್ಮಲಾಗಿ ನಿಮ್ಗೆ ಇಂಟ್ರೊಡಕ್ಷನ್ ಸಾಂಗ್ ಎಲ್ಲ ಮಾಡಬೇಕಾದ್ರೆ 4 to 5 ಡೇಸ್ ಬೇಕಾಗುತ್ತೆ ಬೇರೆ ಕೊರಿಯೋಗ್ರಾಫರ್ಸ್ಗಳಿಗೆ. ಬಟ್ ಇಲ್ಲಿ ಹೇಗಾಗಿತ್ತು ಅಂತಂದರೆ ಪ್ರತಿಯೊಂದು ಸಾಂಗ್ 2 ದಿನದಲ್ಲೇ ಮುಗಿಸ್ಬೇಕು ಅನ್ನೋದಿತ್ತು. ಯಾಕಂದರೆ ಬಜೆಟ್ ಒಂದು ಇಶ್ಯೂ ಇತ್ತು, ಅಂದರೆ ಆ ಬಜೆಟಲ್ಲಿ ಮುಗಿಸ್ಬೇಕು ಅನ್ನೋದೊಂದು. ಸೊ ಅದು ಬಿಟ್ಟು ಅಂದರೆ ಲೊಕೇಶನ್ಸ್ಗಳು, ಆರ್ಟಿಸ್ಟು ಕಾಲ್ ಶೀಟ್ಸು ಪ್ರತಿಯೊಂದು ಎಲ್ಲನೂ ನೋಡ್ಕೋಬೇಕಾಗಿತ್ತು. ಸೊ ಲೊಕೇಶನ್ಗೆ ನಾವು ಅಲ್ಲಿ ಹೋಗಿ 2 ಡೇಸ್ ಏನು ಶೂಟ್ ಮಾಡ್ತಿದ್ವೋ ಅದಕ್ಕೆ ಬಿಫೋರ್ ನಾವು 10-15 ದಿನಕ್ಕೆ ಮುಂಚೆ ಏನು ಹೋಮ್ವರ್ಕ್ ಮಾಡ್ತಾ ಇದ್ವಿ, ಪ್ರಾಕ್ಟೀಸ್ ಇರ್ಬೋದು. ಸೊ ಅಂದರೆ ಬೈ ಶಾರ್ಟ್ ಏನಿದೆ ಪ್ಲ್ಯಾನ್ ಮಾಡಿಕೊಂಡು, ಸೊ ಸಾಂಗಿಗೆ ನಮ್ಗೆ ಇಷ್ಟೇ ಬೇಕು ಫೋಟೇಜಸ್ ಅಂತ ಹೇಳ್ಬಿಟ್ಟು ಬಿಫೋರ್ ಪ್ಲ್ಯಾನಿಂಗ್ ಆಗ್ತಿತ್ತು. ಸೊ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರಿಗೂ ಪ್ರಾಕ್ಟೀಸ್ ಆಗ್ತಾಯಿತ್ತು. ಸೊ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ಶೂಟಿಂಗ್ ಹೋಗಿದ್ದಲ್ಲಿ. ಸೊ ಇನ್ನೊಂದು ಲೊಕೇಶನ್ಸು ಬೇರೆ ಬೇರೆ ಕಡೆ ಶಿಫ್ಟಿಂಗ್ ಇತ್ತು, ಕಾಸ್ಟ್ಯೂಮ್ಸ್ ಚೇಂಜ್ ಇತ್ತು. ಸೊ ನೀವು ಆ ಸಾಂಗ್ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ, ಫುಲ್ ಅಷ್ಟು ರಿಚ್ ಆಗಿದೆ, ಫ್ರೇಮ್ ಫುಲ್ಲು ಫಿಲಪ್ ಆಗಿದೆ. ಸೊ ಮಕ್ಕಳುಗಳು, ಡಾನ್ಸರ್ಸು, ಜೂನಿಯರ್ಸು, ಸೊ ಫುಲ್ ಕಲರ್ಫುಲ್ಲಾಗಿ ಬಂದಿದೆ ಸಾಂಗ್. ಅದು ಇದು ಮನೆಯವರ ನೀವು ಡ್ಯಾನ್ಸ್ ಮಾಡಿದ್ದೀರಾ? ಮಾಡಿದ್ದೀವಿ ಸರ್. ಮತ್ತೇನಂದರೆ ಅಂಥ ಪರ್ಫೆಕ್ಟ್ ಡ್ಯಾನ್ಸ್ ಏನು ಬರಲ್ಲ ನನಗೆ. ಮೇಡಮು ತುಂಬ ಅಂದರೆ ಹೇಳ್ತಾರಲ್ಲ, ಆರ್ಗ್ಯುಮೆಂಟ್ ಅಂತ ಹೇಳ್ತಾರಲ್ಲ, ಅಂದರೆ ಸ್ಕೂಲ್ ಮಕ್ಕಳಿಗೆ ಅವರು ಟೀಚರ್ಸ್ ಹೊಡಿತಾರೆ ಬೈತಾರಲ್ಲ, ಹಂಗೆ ನಮ್ಮ ಮೇಡಮು ಸ್ಟೆಪ್ಸ್ ಆಮೇಲೆ ಕಲ್ಸೋದು ನಿಜವಾಗ್ಲೂ ಖುಷಿ ಆಗುತ್ತೆ. ಅಂದ್ರೆ ಏನದು ಸರ್? ಆರ್ಗ್ಯುಮೆಂಟ್ ಅಂದ್ರೆ ಸರ್ ಅದೇ ಸ್ಕೂಲಲ್ಲಿ ಹೇಳ್ತಾರಲ್ಲ ಸರ್, ಏಯ್ ಹೋಮ್ವರ್ಕ್ ಬರ್ಕ ಬರ್ಬೇಕು, ಇದು ಅದು ಅಂದ್ರೆ ಜಡ್ಜ್ಮೆಂಟ್ ಅಲ್ಲ ಸರ್, ಇದು ಆರ್ಗ್ಯುಮೆಂಟ್ ಅಂತ. ನೀವೇನು ಹೇಳಿದ್ದು? ಹೇಳ್ತಾ ಇದ್ರು ನೋಡಿದ್ರ? ಇಲ್ಲ ನಿಜವಾಗ್ಲಿ ಸರ್, ನಮ್ಗೆ ನಾನು ಯಾವ ಸಿನಿಮಾದಲ್ಲಿ ಒಂದು ಹಿಂದೆ ನಿಲ್ಸಿ ಏನ್ ಸ್ಟೆಪ್ ಬರಲ್ಲ ಹಿಂದೆ ನಿಲ್ಸಿ ಅನ್ನೋದು ಎಷ್ಟೋ ಸಿನಿಮಾಗಳಿದೆ. ಗಲ್ಲಿಬೇಕ್ರಲ್ಲಿ ಕೂಡ ನಾನು ಡ್ಯಾನ್ಸ್ ಮಾಡಿದ್ದೀನಿ, ಆದ್ರೆ ಲಾಸ್ಟ್ ಲೈನಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡಿದ್ದೀವಿ, ಹಂಗಾಗ್ಬಿಟ್ಟಿದೆ. ಬಟ್ ಮೇಡಮ್ ಇದು ನಿಮ್ಮ ಅಕ್ಕಪಕ್ಕ ಎಲ್ಲ ಒಳ್ಳೆ ಡ್ಯಾನ್ಸರ್ಸ್ ಯಾರಾದ್ರೂ ಪರಿಚಯ ಆದ್ರೆ? ಅದೇ ಸರ್, ಮನೆಗಳೇ ಪರಿಚಯ. ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಸ್ಕ್ರೀನ್ ಸ್ಪೇಸ್ ಇತ್ತು. ಅಂದ್ರೆ ಕಾಮಿಡಿ ಆರ್ಟಿಸ್ಟ್ಗಳಿಗೆ ಅವ್ರಿಗೆ ಅಂತ ಒಂದು ಚಿಕ್ಕದೊಂದು ಬಿಟ್ಟು ಕಂಪೋಸ್ ಮಾಡಿದ್ವಿ. ಸೊ ಆರ್ಟಿಸ್ಟ್ಗಳಿಗೆ ಮತ್ತೆ ಟೆಕ್ನಿಷಿಯನ್ಸ್ಗೂ ಮಾಡಿದ್ವಿ, ಡೈರೆಕ್ಟರು, DOP ಸರ್, ಕೊರಿಯೋಗ್ರಾಫರು. ಸೊ ಎಲ್ಲರೂ ಒಂದು BGM ಅಲ್ಲಿ ಪರ್ಫಾರ್ಮ್ ಮಾಡಿದಾರೆ. ನೀವು ಕೊಡದೇ ಇದ್ರು ಅವ್ರ ಸ್ಪೇಸ್ ತಗೊಂತಾರೆ. ಸೊ ಟೋಟಲ್ ಆಗಿ ಕಿತ್ಕೊಳಕ್ಕೆ ಸರ್ ನೋಡಿ ಸರ್, ಕಿತ್ಕೊಂತಾರೆ ಅಂತಾರೆ ಅಲ್ಲ, ನೀವು ಸರಿ ತಪ್ಪಾಯ್ತು ಬಿಡಿ. ಶೂಟಿಂಗ್ ಲೊಕೇಶನಲ್ಲೂ ಅಷ್ಟೇ, ಇವರು ಒಂದು 3 ಜನ ಇದ್ದರು. ಇವರು ಬೆಟಾಲಿಯನ್ 4 ಜನ, ಚೇತನ್ ದುರ್ಗ ಮತ್ತು ಗಿಲ್ಲಿ, ಇವರೆಲ್ಲ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೂ ಅಲ್ಲೂ ಇವ್ರಿಗೆ ಕಾಂಪಿಟೇಷನ್ಗಳು.
ಆ ಡೈಲಾಗ್ ನಾನು ತಗೊಂಡ್ಬಿಡ್ತೀನಿ ಮಚ ಅಂತ ಇವ್ ಗಿಲ್ಲಿ ಕೇಳೋದು. ಗಿಲ್ಲಿ overtake. ಇಲ್ಲಿ ಒಬ್ರಿಗೊಬ್ರು ಅವ್ನು ಇವ್ರು ಓವರ್ಟ್ಯಾಕು, ಗಿಲ್ಲಿ ಇವ್ರು ಓವರ್ಟ್ಯಾಕು, ಈ ಥರದ್ದು ಹಂಗೆ ನಡೀತಾ ಇರೋದು. ಮಾಡಿ ಏನೋ ಮಾಡಿ ಎಲ್ಲ ಮಾತಾಡ್ಕೊಂಡವ್ರು. ಆ ಟೈಮಲ್ಲಿ ಒಂದು ಎಷ್ಟು ತಮಾಷೆಗೆ ಇರ್ತಾರೆ ಅಂದರೆ ಅಷ್ಟೇ ತಮಾಷೆ ಇರ್ತಾರೆ. ಸಮ್ ಟೈಮು ನಮಗೊಂದು ಇರುತ್ತಲ್ಲ ಸರ್, ಒಂದು ಟೈಮು ಒಂದು ಇದರಲ್ಲೇ ಮಾಡಬೇಕು ಅನ್ನೋದು. ಇವ್ರ ಕಿತ್ಲಾಟ್ಗಳು ಆ ಒಂದು ಜಾಲಿ ಮೂಡಲ್ಲಿ ಇದ್ದಾಗ ಜಾಲಿ ಮೂಡಲ್ಲಿ ಇದ್ಬಿಡುತ್ತೆ. ಎಲ್ಲೋ ಟೈಮ್ ಕಿಲ್ ಆಗ್ತಾ ಇದೆ ಅಂದರೆ ಸಿದ್ದು ಅಂತ ಒಂದು ಗಿಲ್ಲಿ ಅಂತ ಅಂದರೆ ಹಾಂ ಸರಿ ಏನಿದೆ ಎಕ್ಸ್ಟ್ರಾ ಬೇಡ. ಅಲ್ಲ ಸರ್, ಅದೊಂಥರ ಇದು ಏಕೆ ಪಾಡಿಸೋನ್ ಗೆದ್ದಿದ್ದಂಗೆ. ಮೊದಲೆಲ್ಲ ಟೈಮಲ್ಲಿ ಕಳ್ಕೊಬಂದಿದ್ಬಿಟ್ಟಿರ್ಲಿ, ಲಾಸ್ಟ್ ನೀನು ಮಾತಾಡಿದ್ರೆ ಸುಟ್ಬಿಡ್ತೀನಿ ಸುಮ್ಮನೆ ನಿಂತು ನಂಗೆ ಆಗುತ್ತೆ. ನಮಗೆ ಹಂಗಿತ್ತು. ಇದು ಡೈರೆಕ್ಟ್ರ್ ಬೈತಾರಲ್ವಾ ನಿಮ್ಗೆ ಅಂತ? ಡೈರೆಕ್ಟ್ರು ಸರ್ ಡೈರೆಕ್ಟ್ರು ಏನಿಲ್ಲ, 6 ಗಂಟೆ ಮೇಲೆ ಯಾವುದು ಪ್ಯಾಕಪ್ ಆದ್ಮೇಲೆ ಅವ್ರದ್ದೇನು ಅವ್ರಿಗೂ ನಮ್ಗೆ ಸಂಬಂಧನೇ ಇಲ್ಲ ಅಂತ ಹೋಯ್ತಾ ಇದ್ರಲ್ಲ. ಅಂದ್ರೆ ನೈಟು ಕತ್ಲಾದ್ಮೇಲೆ ಹಂಗೇನಿಲ್ಲ. ಓ ಇದನ್ನ ಮತ್ತೆ ಇಲ್ಲ ಅಂತೇಳಿ ಅಲ್ಲ ಇವ್ರು ಹೇಳ್ತಾ ಇದಾರಲ್ಲ, ಪರಮಾತ್ಮ ಎಲ್ಲ ಒಳಗಡೆ ಹೋದ್ಮೇಲೆ ಯಾವ್ದು ಮೇಡಮ್ ಮಾಡಿ ಮಾಸ್ಟರ್ಗಾಗಿದೆ ಮೇಡಮ್ ನನ್ನ ಎಕ್ಸ್ಪೀರಿಯನ್ಸ್ ಅದು. ಆಕ್ಚುಲಿ ಅದೇನು ಇದು ಇಂಟ್ರೊಡಕ್ಷನ್ ಸಾಂಗ್ ಆಕ್ಚುಲಿ ನಿಮ್ಗೆಲ್ಲ ಬಿಡಿ. ಅಲ್ಲ ಮೇಡಮ್, ಪರಮಾತ್ಮ ಅಂದ್ರೇನು? ಪರಮಾತ್ಮ ಅಂದ್ರೆ ನೀವೇನೋ ಮಾಡ್ತಿರಲ್ಲ, ಏನು ಹೀಗೆ ಪರಮಾತ್ಮ ಆಡಿಯನ್ಸ್ ಪರಮಾತ್ಮ. ಹೌದು ಮನೆ ಕರೆಕ್ಟು ನೀವು ಹೇಳಿದ್ದು. ನಮಗೆ ಚಾನಲಲ್ಲಿ ಕೂತ್ಕೊಂಡಾಗ ಆಡಿಯನ್ಸ್ ಪರಮಾತ್ಮ. ನಮಸ್ಕಾರ. ಹಾಗೇನೆ ಅವರು ಅಂದ್ರೆ ಹಾಫ್ ಡೇ ಫಸ್ಟ್ ಡೇ ಕಿಲ್ಲ ಆಯ್ತು ನಮ್ಗೆ. ಇದ್ದಿದ್ದು 1 ದಿನ ಅವ್ರು ಗೊತ್ತಿಲ್ಲ ಹೆಂಗೆ ಟೆನ್ಷನ್ ಅಲ್ಲಿ ಇದ್ದಿದ್ದು. ಪ್ರೊಡ್ಯೂಸರ್ ಟೆನ್ಷನ್ ಗೊತ್ತಿದ್ದೀವಿ ಮನೆ. ಯಾರನ್ನೂ ಕೊಡೋದಿಲ್ಲ, ಏನು ಮಾಡೋದು ನೀವೇನು ಮಾಡ್ಕೊತೀರೋ ನನಗೆ ಗೊತ್ತಿಲ್ಲ ಮಾಸ್ಟರ್. ವಾಯ್ಸ್ ಮೆಸೇಜ್ ಕಳಿಸೋದು, ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಮಾಸ್ಟ್ರೆ, ಬೆಳಗ್ಗೆ ನನಗೆ ಸಾಂಗ್ ಮುಗಿಬೇಕು ಅಷ್ಟೇನೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದು ಕನ್ನಡದಲ್ಲಿ ಮೆಸೇಜ್ ಮಾಡಿ ತುಳುನಲ್ಲಿ ಮೆಸೇಜ್ ಮಾಡ್ತಾರೆ. ನನ್ನ ತಮ್ಮಂಗೆ ಏನೋ ಮೆಸೇಜ್ ಮಾಡಿ ಫುಲ್ಲು ವಾರ್ ಅಂತ. ಓಕೆ ಬೆಳಗ್ಗೆ ಹೋಗ್ಬಿಟ್ಟು ಸರ್ ಏನೋ ಮೆಸೇಜ್ ಹಾಕಿರಲ್ಲ ಸರ್. ಮಾಸ್ಟರ್ ಏನಿಲ್ಲ ಮಾಸ್ಟರ್, ಏನು ಶೂಟಿಂಗ್ ಮಾಡೋಣ. ಬೆಳಗ್ಗೆ ಅಷ್ಟೇ ಕೂಲ್ ಆಗ್ಬಿಟ್ಟಿರ್ತಾರೆ. ಆಗ್ಬಿಟ್ಟಿರ್ತಾರೆ ಅವರು. ಇದು ಆ್ಯಕ್ಚುಲಿ ಈ ಸಿನಿಮಾ ಕಂಪ್ಲೀಟಾಗಿ ಹಳ್ಳಿಲಿ ನಡೆಯುತ್ತಲ್ವ. ಹಳ್ಳಿಲಿ ನಡೆಯೋದ್ರಿಂದ ಇದು ಒಂದು ಚಾಲೆಂಜ್ ಇರುತ್ತೆ ಯಾವಾಗ್ಲೂ. ಡಿ ಒ ಪಿಗಳಿಗಾಗಲಿ ಕ್ಯಾಮ್ರಾಮೆನ್ಸ್ಗಾಗಲಿ ಒಂದು ಚಾಲೆಂಜ್ ಏನಂದರೆ, ಹಳ್ಳಿ ಜನಕ್ಕೆ ಗೊತ್ತಾಗಲ್ಲ, ಫ್ರೇಮಲ್ಲಿ ಬಂದ್ಬಿಡ್ತಾರೆ, ಎಲ್ಲೋ ಫೀಲ್ಡಲ್ಲಿ ಇರ್ತಾರೆ, ಇವಾಗ ಏನೋ ನಡೀತಾ ಇರುತ್ತೆ, ಅಲ್ಲೇ ಶೂಟ್ ಮಾಡಬೇಕು, ಅವ್ರನ್ನ ಅವಾಯ್ಡ್ ಮಾಡಬೇಕು. ಇದೆಲ್ಲ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ ಅಂತ? ಇಲ್ಲ, ಈ ಥರ ತೊಂದರೆಗಳು ನಮಗಾಗಿಲ್ಲ ಎಸ್ಪೆಷಲಿ. ಬಿಕಾಸ್ ಯಾಕೆಂದರೆ ಆ ತೆಗಿಚ್ಕೆರೆ ಊರಲ್ಲಿ ಒಂದು 25-30 ದಿನ ಶೂಟ್ ಮಾಡೋದು ಅಲ್ಲೇ ರೆಗ್ಯುಲರ್ಗೆ. ಒಂಥರ ನಾವು ಅದೇ ಊರವರು ಅದೇ ಫ್ಯಾಮಿಲಿ ಇರೋ ಅನ್ನೋ ಥರ ಆಗಿಬಿಟ್ಟಿತ್ತು. ಏನು ಕೇಳಿದ್ರು ಸಪೋರ್ಟಿಂಗ್ ಆಗಿದ್ದರು. ತುಂಬ ಈ ಮನೆ ಶೂಟ್ ಬೇಕು ಅಂದರೆ ಕೊಡ್ತಿದ್ರು. ಚಿಕನು ಮಟನ್ನು ಮಾಡ್ಕೊಂಡು ಕೊಟ್ಟಿದ್ದಾರೆ, ತಿಂದಿದ್ದೀವಿ. ಸೊ ಆ ಥರದ್ದೊಂದು ಹಿಂಗಾಗ್ಬಿಟ್ಟಿದ್ದಪ್ಪ. ಇಲ್ಲಿ ಶೂಟ್ ಮಾಡ್ತಿದ್ದೆ ಅಂತಂದರೆ ಮಾಡ್ಕೊಳ್ಳಿ ಅನ್ನೋರು, ಇಲ್ಲಿ ಶೂಟಿಂಗ್ ಮಾಡ್ತಿದ್ವಿ ಸ್ವಲ್ಪ ಬರಬೇಡಿ ಅಲ್ಲಿ ಅಂತಂದ್ರೆ ಬೇರೆ ರೂಟಿಂದ ಹೋಗ್ತಿದ್ರು. ಸೊ ಆ ಥರದ್ದು ನಮ್ಗೆ ಆ ಊರಿನ ಜನನೇ ತುಂಬ ಸಪೋರ್ಟಿಂಗ್ ಆಗಿದ್ರು ಸರ್. ಅದಕ್ಕೆ ಯಾವಾಗೂ ನೆನೆಸ್ಕೊತಿರ್ತೀವಿ ತೆಗಿಚ್ಕೆರೆ. ಆಮೇಲೆ ತುಂಬ ಒಳ್ಳೆಯದೇ ನಮ್ಗೆ ಮಾಡಿದೆ ಊರಲ್ಲಿ. ಆಮೇಲೆ ಪ್ರಾಪರ್ಟೀಸ್ಗಳು ಸಣ್ಣ ಪುಟ್ಟದ್ದು ಸಿಗ್ತಾ ಇರಲಿಲ್ಲ. ಈ ನೇಗ್ಲು ಕಿಪ್ಪಾಗಳೆಲ್ಲ ಸಿಗೋದೇ ಇಲ್ಲ ಸರ್. ಈಗೆಲ್ಲ ಕಬ್ಬಣದ್ದು ಟ್ರ್ಯಾಕ್ಟರ್ ಹೊಡೆದ್ಬಿಡ್ತಾರೆ. ಈ ಮರದ್ದು ಅದೆಲ್ಲ ಕಷ್ಟ. ಅವಾಗ ಯಾರೋ ಒಬ್ಬರು ಅಲ್ಲೇ ಹಿಂಗೆ ಈ ಥರದ್ದು ಬೇಕಣ ಅಂದಾಗ ಎಲ್ಲ ಕಡೆಯಿಂದ ತರಿಸ್ಕೊಟ್ಟಿದ್ದೆ. ಅದೇ ಸಾಂಗಲ್ಲಿ ಯೂಸ್ ಮಾಡಿದ್ದಾರೆ ಮಾಸ್ಟರ್. ಅದೇ ನಮ್ಮ ಹೀರೋ ಇಟ್ಕೊಂಡ್ಬಿಡ್ತಾರಲ್ಲ ಅದು. ಸೊ ಆ ಥರದ್ದೆಲ್ಲ ತುಂಬ ಹೆಲ್ಪಿಂಗ್ ಮಾಡಿದ್ದಾರೆ ಸರ್. ಆ ಥರದ್ದು ತೊಂದರೆಗಳು ನಮ್ಗೆ ಯಾವುದೂ ಆಗಿಲ್ಲ ಆ್ಯಕ್ಚುಲಿ. ಇದು ಮನೆ ನಿಮಗೆ ಚಿಕನ್ ಮಟನ್ ತಿನ್ನಕ್ಕೆ ಕರ್ಕೊಂಡೋಗಿರಲ್ವಾ? ಇಲ್ಲ, ನಾವು ನಿಜವಾಗ್ಲೂ ಒಂದು ಹೇಳ್ಕೊಬೇಕಂದ್ರೆ, ನಮ್ಮ ರಾಜಲಕ್ಷ್ಮಿ ಪ್ರೊಡಕ್ಷನ್ಸಲ್ಲಿ ವಾರದಲ್ಲಿ 2 ದಿನ ಅಂತೂ ಮಟನು ಚಿಕನು ಇದ್ದೇ ಇರೋದು. ಇವ್ರ ಪಕ್ಕದ ಹೆಸ್ರು ಹೇಳ್ತಾರಲ್ಲ, ನನಗೆ ಅದೇ ತಲೆ ಕೆಟ್ಟೋಯ್ತದೆ. ನಾನು ಹೋಗಿಲ್ಲ ಇವ್ರ ಜೊತೆಗೆ ಅಂತ. ಅಲ್ಲ ಕದ್ದಿ ಹೋಗಿ ತಿನ್ಕೊ ಬಂದಿದ್ದೀರ ಅಂದರೆ ನಮ್ಮ ರಾಜಲಕ್ಷ್ಮಿ ಪ್ರೊಡಕ್ಷನಲ್ಲಿ ಉಂಡಿದ್ದು ಯಾರು ಹೇಳ್ತಾರೆ ಹೇಳ್ರಿ ಫಸ್ಟು. ಏನೇ ಮಾಡಿದ್ರು ಸರ್ ಹಳ್ಳಿಲಿ ಮಾಡೋ ಊಟ ಅದ್ರ ಸ್ಟೈಲು ಅದು ಬರಲ್ಲ ಸರ್. ನೀವು ನಾನು ಹಳ್ಳಿನಾಗಿರೋದ್ರಿಂದ ನೀವು ದುಬೈ ನಾವು ದುಬೈ ಸ್ವಾಮಿ, ನಾನು ಹಳ್ಳಿ ನಾನು ಅಂತ ಹೇಳಕ್ ಮುಂದೆ ಅಲ್ಲ. ದುಬೈ ಅಂದಿದ್ರೆ ಚೈನು ಗೀನಿ ಅಲ್ಲ ನೋಡಿ ಸರ್, ಬರೀ ಕೈಲಿ ಸರ್ ನೋಡಿ ಸರ್, ಇಲ್ಲೂ ಏನಿಲ್ಲ ಸರ್. ಹಳ್ಳಿ ಅವ್ರು ಚೈನ್ ಹಾಕೊಂಬಾರ್ದು ಅಂತ ಅಲ್ಲ, ಬಡವರು ಅಂತ ಹೇಳ್ತಾವನಿ ಇವ್ರು ನೋಡಿ. ನೀವು ಎಂತ ಸ್ಟಾರ್ ಗೊತ್ತಾ, ನಾವೆಲ್ಲ ಕರೋನಾ ಟೈಮ್ ಕಳೆದಿದ್ದೆ ನಿಮ್ಮಿಂದ. ಹೌದು ಖಂಡಿತ ಸರ್, ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಸರ್. ಅದೊಂದು ವಿಚಾರ ಎತ್ತೋಗಿ ಅದನ್ನ ಯಾಕೆ ಶೋಕಾಚರಣೆ ಹತ್ರ ಇಲ್ಲ ನೋಡಿ, ಹೆಂಗೆ ಎದ್ದು ನಿಂತ್ಕೊತಾವೆ ಸರ್. ಮನೆ ಕಡೆ ನಾನು ಹೇಳ್ತೀನಿ ಸುಮ್ಮನಿರಿ. ಪ್ರೌಡಾಗಿ ಸರ್, ನಿಜವಾಗ್ಲೂ ಹೇಳ್ತೀನಿ.
ಕರೋನಾದಲ್ಲಿ ಎಷ್ಟೋ ಸಾವಿರ ಜನ ಸತ್ತೋಗ್ಬಿಟ್ಟಿದ್ದಾರೆ. ಆ ಸತ್ತೋದ್ರೆ ನಮ್ಮಪ್ಪ ನಮ್ಮಮ್ಮ ಅಂತ ಅವ್ರು ಮುಟ್ಟಕ್ಕೆ ಆಗಿಲ್ಲ. ಏನೋ ಒಂಥರ ಅನಾಥ ಬಿಕಾರಿ ಹೆಣ್ಣು ಥರ ತೊಗೊಂಡೋಗೋದು JCB ತೊಗೊಂಡು ಅಂದರೆ ನನ್ನನ್ನೇ ಅದು ಯಾವ ಮಟ್ಟದಲ್ಲಿ ಹಣನ ತಗೊಂಡೋಗಿ ಹೆಣ್ಣದ ಥರ ಬೆಳೆಸ್ಬಿಟ್ಟವ್ರು ಅನ್ನಂಗಿಲ್ಲ ಸರ್. ಇವಾಗ ನನ್ನನ್ನೇ ಹಣ ಮಾಡಿಬಿಟ್ರು ನಿಜವಾಗ್ಲೂ. ನಾನು ಯಾವುದೇ ಒಂದು ಕ್ಯಾರೆಕ್ಟರ್ ಕೇಳಕ್ಕೆ ಹೋದಾಗ ಸರ್ ಚಾನ್ಸ್ ಕೊಡಿ ಸರ್, ಪೇಮೆಂಟ್ ಆಮೇಲೆ ನೋಡ್ಕೊಳ್ಳೋಣ ಸರ್ ಅಂತಿದ್ದೆ. ಇವಾಗ ಏನಾದರೂ ಅವರು ಫೋನ್ ಮಾಡಿದ್ರೆ ಒಂದು ಅಟ್ಲೀಸ್ಟು ಸರ್ ನೀವೇನು ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಅದೊಂದು ಖುಷಿ ಸರ್, ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ರಾಜಲಕ್ಷ್ಮಿ ಪ್ರೊಡಕ್ಷನ್ಸಲ್ಲಿ ಅಂದರೆ ನಾನು ಸರ್ ನಾನು ಇಷ್ಟು ತೊಗೋತಾ ಇದ್ದೀನಿ ಅಂತ ಹೇಳಿದ ತಕ್ಷಣವೇ ಆಯಿತು ಹೋಗಿ ಕೊಡ್ರಿ ಅವ್ರಿಗೆ. ನಮ್ಮ ದಿನೇಶ್ ಸರ್ ಆಗ್ಬೋದು, ಆಮೇಲೆ ನರೇಶ್ ಸರ್ ಆಗ್ಬೋದು. ತುಂಬ ಖುಷಿಯಾಗಿ ನಾನೇ ಪ್ರೌಢಪಿಯಿಂದ ಹೇಳ್ತೀನಿ. ಬಟ್ ಏನಂದರೆ ನಾವು ಚಿಕ್ಕ ಮಕ್ಕಳ ಥರ ಅವ್ರಿಗೆ, ಬಟ್ ನಮ್ಮ ಏಜ್ ಮಕ್ಕಳು ಅವ್ರಿಗೆ ಇರ್ತಾರೆ. ಆದ್ರೂ ನಮ್ಮನ್ನು ತುಂಬ ಆತ್ಮೀಯತೆಯಿಂದ ಮಾತಾಡ್ಸೋದಾಗಲಿ, ಬಂದು ಕೂತ್ಕೊಂಡು ಪೇಮೆಂಟ್ ಆಯಿತಾ ಅಂತ ಕೇಳ್ತಿದ್ರು. ನಾನು ಇಡೀ ಕನ್ನಡ ಇಂಡಸ್ಟ್ರಿಲಿಗೆ ಎಷ್ಟೋ ಸಿನಿಮಾ ಮಾಡಿದ್ದೀನಿ ಸರ್. ಒಬ್ಬರು ಪ್ರೊಡ್ಯೂಸರ್ ಪಕ್ಕದಲ್ಲಿ ಕೂತ್ಕೊಂಡು ಒಬ್ಬ ಆರ್ಟಿಸ್ಟ್ ಜೊತೆಲಿ ನಿಮ್ಮ ಪೇಮೆಂಟ್ ಕ್ಲಿಯರ್ ಆಗಿದೆಯಾ ಅಂತ ಕೇಳಿದ್ದು ಫಸ್ಟ್ ಪ್ರೊಡಕ್ಷನ್ ಅಂದರೆ ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ಸರ್. ಅದ್ರ ಜೊತೆಗೆ ದಿನೇಶ್ ಸರ್ ಅಂತ ಹೇಳ್ಬೇಕಂದ್ರೆ ಪೇಮೆಂಟು ಸರ್ ನನಗೆ ದಿನ 5,000 ರೂಪಾಯಿ ಕೊಡೋರು ಸರ್. ಸುಳ್ಳು ಯಾಕೆ ಹೇಳಿದ್ದು? ನಾನು ಕೇಳಿದ್ದು 10,000 ರೂಪಾಯಿ ಕೇಳಿದೆ. ಇಲ್ಲ ನೆಕ್ಸ್ಟ್ ಸಿನಿಮಾಗೆ ನಾವೇನಾದರೂ ಮಾಡಿಕೊಡ್ತೀವಿ, ನಮ್ಮ ಎಲ್ಲರಿಗೂ ಈಕ್ವಲ್ ಕ್ಯಾರೆಕ್ಟ್ರು, ಫ್ರೆಂಡ್ ರೋಲ್ಗೆ ಏನಿದೆ ಒಬ್ರಿಗಿಷ್ಟು ಇಬ್ರಿಗಿಷ್ಟು ಅಂತೇನಿಲ್ಲ, 5,000 ಫಿಕ್ಸ್ ಇದೆ ಅಂತ ಹೇಳಿದ್ರು 5,000 ಕೊಡೋರು ಸರ್. ಆಮೇಲೆ ಕನ್ವೀನಿಯನ್ಸ್ ಅಂತಲೂ ಕೂಡ ಎಕ್ಸ್ಟ್ರಾ ಕೊಡೋರು. ಅದು ಅವರ ಖುಷಿ. ನಾವು ಯಾವತ್ತೂ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಪ್ರೌಢಪ್ಪಿಯಿಂದ ಮಾತಾಡಬೇಕು. ನನಗೆ ಖುಷಿ ಆಗೋದೆ ಅಲ್ಲಿ ದಿನೇಶ್ ಸರ್. ಇವತ್ತು ಅಷ್ಟೇ ಸಿನಿಮಾ ಮುಗಿಸಾದ್ಮೇಲೂ ಕೂಡ ನಾವು ನಮ್ಮ ಫ್ಯಾಮಿಲಿ ರಿಲೇಟಿವ್ ಅಂದರೆ ತುಂಬ ನಮ್ಮ ಬರ್ಡೇಗೆಲ್ಲ ವಿಶ್ ಮಾಡೋದು ಯಾರೂ ಮಾಡಿಲ್ಲ ಸರ್ ಇದುವರೆಗೂ. ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಮಚ್ಚ ಹ್ಯಾಪಿ ಬರ್ಡೇ ಮಚ್ಚ ಎಲ್ಲಿ ಕೊಟ್ಟು ಸೇಲ್ ಸಿಗ್ತೀಯ ಅಂತ ಕೇಳೋ ರೇಂಜಲ್ಲಿರುವಾಗ ಅವರು ಹ್ಯಾಪಿ ಬರ್ಡೇ ಹೇಳಿ ನೀನು ಇದ್ದೇ ಜಾಗಕ್ಕೆ ಬರಬೇಕು ಅಂತೇಳಿ ಕೇಕ್ ಕಟ್ ಮಾಡಿಸಿ ಆ ಥರ ಎಲ್ಲ ತುಂಬ ನಮ್ಮ ಇದರಲ್ಲಿ ನಮ್ಮ ಸಂಭವಮಿಗೆ ಸೆಟ್ಟಲ್ಲೂ ಕೂಡ ತುಂಬ ಜನದ ಬರ್ಡೇನ ಆಚರಿಸಿದ್ದಾರೆ. ಪಾರ್ಟಿನವರೇ ಕೊಡ್ಸೋರು ಸರ್. ಪಾರ್ಟಿ ಏನಂದ್ರೆ ಸರ್ ಎಲ್ಲ ಇರುತ್ತೆ ಸರ್. ಊಟಕ್ಕೆ ಕರೆದ್ಮೇಲೆ ಮಟನ್ ಹಾಕಲ್ವಾ? ಸಾಕಾ ಸರ್ ಇನ್ನೇನು ಬೇಕು ಸರ್? ಬುರ್ಷ್ಟಾನ್ನ ಭೋಜನ ಅಲ್ವಾ ಸರ್ ಅದು? ಅಯ್ಯೋ ಮೇಡಮ್ ಅವರೇ ಚೂರು ಕಟ್ ಮಾಡ್ಕೊಳ್ಳಿ. ಸುಳ್ಳು ಹೇಳ್ತಾವ್ರೆ ಕಟ್ ಮಾಡ್ಕೊಳ್ಳಿ. ಆಯ್ತು ಸುಮ್ಮೀರಪ್ಪ, ಏನು ಹೇಳ್ಬೇಡಿ. ತಲೆ ಮೇಲೆ ಕೈ ಇಟ್ಬಿಟ್ಟು ಹೇಳಿ. ಅಯ್ಯೋ ದೇವ್ರೆ ಮೇಡಮ್ ಅವರೇ ಮುಂದಕ್ಕೆ ಬರ್ತೀನಿ ಮೇಡಮ್ ಅವರೇ. ಇವಾಗಲೇ ನಮ್ಮ ಸಿನಿಮಾ ಸಂಭಾವನೆ ಸಿನಿಮಾಯಿಂದ ಸಿದ್ದುಗೆ ಹೊಸ ಅಲ್ಲಿ ಬಂದಿದೆ ಸರ್. ಕಂಗ್ರ್ಯಾಚುಲೇಷನ್ ಸರ್. ಆಯ್ತಾ? ಅಯ್ಯೋ ಅದಕ್ಕೆ ಮತ್ತೆ ಎಳ್ದಿ ಕುಣಿಸ್ಕೊಂಡ್ರಿ ಅಂತ ಗೊತ್ತಿನಪ್ಪ. ಹೇಳ್ತೀನಿ, ಒಂದು ಇನ್ಸಿಡೆಂಟ್ ಇತ್ತು ನಮ್ದು. ಇಂಟ್ರಡಕ್ಷನ್ ಸಾಂಗ್ ಇತ್ತಲ್ಲ ಸರ್, ಆ ಸಾಂಗ್ ಮುಗೀತು. ಅವತ್ತಿನ ದಿನಾನೇ ನಮ್ಮ ಹೀರೋ ಬರ್ಡೇ ಇತ್ತು. ಸೊ ಬರ್ಡೇ ದಿನ ಸರ್ ಇದು ನಾನು ಬರಲ್ಲ ಸರ್. ನಿಜವಾಗ್ಲೂ ಇದು ಹಾಕ್ಲೇಬೇಡಿ, ಯಾಕೆಂದ್ರೆ ಅವಮಾನದ ಪ್ರಶ್ನೆ ಸರ್. ರಾಜಲಕ್ಷ್ಮಿ ಪ್ರೊಡಕ್ಷನ್ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ದೀನಿ, ಅಲ್ಲಿ ಮುರ್ಕೊಂಡವ್ರೆ ಅಂತಂದ್ರೆ ಕಷ್ಟ ಆಯ್ತದೆ. ಬೇಡ ಇಲ್ಲ ಅದು ಮುರ್ಕೊಂಡ್ರದ್ ಕಾಣ್ತಾ ಇಲ್ಲ ತಾನೆ. ಇಲ್ಲ ಏನಾಗುತ್ತೆ ಗೊತ್ತಾ ಸರ್, ಇವಾಗ ಒಂದು ಏನಂದ್ರೆ ಜಾಸ್ತಿ ಪ್ರೆಸ್ ಮಾಡಿ ಹೇಳಿದಾಗ ತುಂಬಾ ನೋವಾಯ್ತದೆ. ನೆಕ್ಸ್ಟ್ ಯಾವ್ದಾದ್ರು ಪ್ರೆಸ್ ಮಾಡಬೇಡಿ, ಪ್ರೆಸ್ ಮಾಡಬೇಡಿ. ಅಯ್ಯೋ ಮೇಡಮ್ ಅದೇ ಆಯ್ತು ಬಿಡಿ. ಅಕ್ಕ ಆಕ್ಚುಲಿ ಸ್ವಿಮ್ಮಿಂಗ್ ಪೂಲ್ ಬಿದ್ದು ಇಲ್ಲಿಗೆ ಟೈಲ್ಸ್ ಥರ ಸ್ವಲ್ಪ ಲೈಟ್ ಆಗಿತ್ತು, ರಫ್ ಆಗಿ ಅಷ್ಟೇ. ಸೊ ಎಲ್ಲರೂ ಸ್ವಿಮ್ಮಿಂಗ್ ಪೂಲ್ ಬಿದ್ದು ಇಲ್ಲಿ ಡ್ಯಾನ್ಸ್ ಮಾಡ್ಬೇಕಾದಾಗ ನೀರಾಗ್ಬಿಟ್ಟಿತ್ತಲ್ಲ. ಸೊ ಸಿದ್ದು ಹಂಗೆ ಡ್ಯಾನ್ಸ್ ಆಡ್ಬೇಕಾದ್ರೆ ಸ್ಲಿಪ್ಪಾಗಿ ಬಿದ್ದೆ. ನಮ್ಮಿಂದ ಒಂದು ಹೊಸ ಹಲ್ಲು ಹುಟ್ಟಿತು ಚಿಕ್ಕ ಮಗು. ಈಗ ಅಪ್ಪ ನಿಜವಾಗ್ಲೂ ಹೇಳ್ತೀನಿ ತಂದೆ, ಮುಂದಕ್ಕೆ ಮೆಟ್ಲು ಹಿಡಿತಾ ಇದ್ದೀನಿ. ಮೆಟ್ಲನ್ನೇ ಮುಚ್ಚಿಬಿಟ್ರೆ ಆಮೇಲೆ ನಾನು ಕುಂಡಾಯ್ತೀನಿ. ಅಮ್ಮ ನಾ ಕಾಣಲ್ಲ, ನಾ ಕಾಣಲ್ಲ, ಬೇಡ. ಮತ್ತೆ ಸಾ ನೀವು ಎಲ್ಲೆಲ್ಗೋ ಕರ್ಕೊಂಡೋಗಿ ಎಲ್ಲೆಲ್ಲಿ ಬಿಡ್ತಾ ಇದ್ರೆ ಸರ್ ನಂಗೆ ಹಾಕೊಂಡು ಹೋಯ್ತೀನಿ ನಾನು. ಸರಿ ಆಯ್ತು, ನಿಮ್ಮ ವಿಷಯ ಬಿಡೋಣ. ಆಯ್ತು, ಈಗ ಮೇಡಮ್ ಅವ್ರಿಗೆ ಯಾವಾಗ್ಲೂ ಒಂದು ಯಾವುದೇ ಸಿನಿಮಾ ಆಗಲಿ ಹೀರೋ ಇಂಟ್ರಡಕ್ಷನ್ ಸಾಂಗ್ ಅಂದರೆ ಅದೊಂದು ಸ್ಪೆಷಲ್. ಆ್ಯಕ್ಚುಲಿ ಹೀರೋ ಇಂಟ್ರಡಕ್ಷನ್ ಆಗಬೇಕು ಅಂದರೆ ಒಂದು ಫೈಟ್ ಇರಬೇಕು, ಇಲ್ಲ ಸಾಂಗ್ ಇರಬೇಕು. ಆ ಥರ ಒಂದು ಇಂಪಾರ್ಟೆಂಟ್ ಒಂದು ಥಿಂಗನ್ನ ಒಬ್ಬರು ಲೇಡಿ ಕೊರಿಯೋಗ್ರಫಿ ಕೊಡ್ತಾರೆ ಅಂದರೆ ಇದು ಒಂದು ದೊಡ್ಡ ವಿಚಾರನೇ ಆ್ಯಕ್ಚುಲಿ. ಯಾಕೆಂದರೆ ಕನ್ನಡ ಇಂಡಸ್ಟ್ರಿಲಿ ಎಷ್ಟು ಜನ ಲೇಡಿ ಕೊರಿಯೋಗ್ರಾಫರ್ಸ್ ಇದ್ದಾರೆ ಅಂತ ನಮಗೂ ಗೊತ್ತು, ಎಷ್ಟು ಜನ ಮಾಡ್ತಿದ್ದಾರೆ ಅಂತಲೂ ಗೊತ್ತು. ಸೊ ಇದು ನಿಮಗೆ ಹೆಂಗೆ ಅನ್ಸುತ್ತೆ ಸರ್? ಅದನ್ನೇ ಪ್ರೆಸೆಂಟ್ ಅದನ್ನೇ ಅರುಣಿ ಮೇಡಮ್ ಅವರು
ವರ್ಕ್ ಮಾಡ್ತಾ ಇದೀನಿ. ಅಂದ್ರೆ ಅಂದ್ರೆ ಹೆಂಗೆ ಅಂದ್ರೆ ಮಾಂಟೇಜಸ್ ಈ ತರದೆಲ್ಲ ಬರ್ತಾ ಇದ್ದ ಸಾಂಗ್ ಅಲ್ಲಿ ಇದೊಂಥರ ನನ್ಗೆ ಆಕ್ಚುಲಿ ಚಾಲೆಂಜಿಂಗ್ ಆಗಿ ಇತ್ತು. ಅಂದ್ರೆ ನಾನು ಪ್ರೂವ್ ಮಾಡ್ಕೊಳ್ಳೇಬೇಕು ಈ ಒಂದು ಇದ್ರಲ್ಲಿ. ಅವಕಾಶಗಳು ಮತ್ತೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಇದೇ ತರದ ಇಂಟ್ರೊಡಕ್ಷನ್ ಸಾಂಗ್ ಬರುತ್ತೆ, ಬಟ್ ಸಿಕ್ಕಿರೋ ಅವಕಾಶನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬೇಕು ಅನ್ನೋದು ಅಷ್ಟೇ ನನ್ನ ಥಾಟ್ ಇದ್ದಿತ್ತು. ಸೊ ಹಾಗೇನೆ ಟೀಮ್ ಸಪೋರ್ಟ್ ಹಾಗೆ ಇತ್ತು. ಯಾಕಂದ್ರೆ ಕೆಲವೊಂದು ಟೈಮಲ್ಲಿ ಬಜೆಟ್ ಅಂದ್ರೆ ಏನಂದ್ರೆ ಸಾಂಗ್ ಚೆನ್ನಾಗಿರುತ್ತೆ ಬಜೆಟ್ ಇರೋದಿಲ್ಲ. ಸೊ ಇದರಲ್ಲಿ ನನಗೆ ಎರಡೂ ಸಾಂಗನ್ನು ಚೆನ್ನಾಗಿತ್ತು, ಬಜೆಟ್ನು ಹಂಗೆ ಸರ್ ನನಗೆ ಇಂಥದ್ದು ಬೇಕು ಪ್ರಾಪ್ಸ್ ಅಂತಂದ್ರೆ ತಗೊಳ್ಳಿ ಆಯ್ತು, ನಿಮ್ಗೆ ಬೇರೆ ಏನಾದ್ರು ರಿಕ್ವೈರ್ಮೆಂಟ್ ಇದೆಯಾ, ಸೊ ಹೇಳಿದನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಅದು ಕೊಟ್ಟಿದ್ದಕ್ಕೇನೆ ಆಕ್ಚುಲಿ ನನಗೆ ಆ ಸ್ಕ್ರೀನಲ್ಲಿ ಪ್ರೂವ್ ಮಾಡ್ಕೊಳಕ್ಕಾಗಿತ್ತು. ಅದಕ್ಕೆ ಯಾರನ್ನು ಇರೋ ಬರೋರನ್ನ ಯಾರನ್ನೂ ಬಿಟ್ಟಿಲ್ಲ, ಎಲ್ಲರ ಹತ್ರನೂ ಡ್ಯಾನ್ಸ್ ಮಾಡಿಸ್ಬಿಟ್ಟಿದ್ದೀರಾ. ಕೈಲೂ ಡ್ಯಾನ್ಸ್ ಮಾಡ್ತಿದ್ವಿ ನಾವು ಆರ್ಟಿಸ್ಟ್ಗಳು ಡ್ಯಾನ್ಸ್ ಮಾಡೋದು ನೋಡಿದ್ದೀವಿ, ಇವರು DOP ಹತ್ರನೂ ಡ್ಯಾನ್ಸ್ ಮಾಡಿಸ್ಬಿಟ್ರು ಅಂತಲ್ಲ. ಆಕ್ಚುಲಿ DOP ಸರ್ಗಳು ಯಾರು ಬರೋದೇ ಇಲ್ಲ, ಇಲ್ಲಿವರೆಗೂ ಎಷ್ಟು ಜನ ಮಾಡಿದಾರೆ ಗೊತ್ತಿಲ್ಲ ನನಗೆ, ಏನೋ ಸಾಂಗ್ಗಳಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಯಾಕೆಂದರೆ ನಾವು ಸುಮಾರು ಸಾಂಗ್ ಕೊರಿಯೋಗ್ರಾಫರ್ ಬರ್ತಾರೆ ಓಕೆ, ಡೈರೆಕ್ಟರ್ಸ್ ಬರ್ತಾರೆ ಓಕೆ, ಪ್ರೊಡ್ಯೂಸರು ಬರ್ತಾರೆ ಓಕೆ, ಕಾಮಿಡಿ ಆರ್ಟಿಸ್ಟ್ಗಳೆಲ್ಲ ಬರ್ತಾರೆ ಓಕೆ, DOP ಅವ್ರು ಬರ್ಬೇಕು ಅಂದ್ರೆ ಕ್ಯಾಮ್ರಾ ಹಿಡ್ಕೊಬೇಕಲ್ಲ ಇನ್ನೊಬ್ರು. ಸರ್ ಇನ್ನೊಂದು ಸೀನ್ ಇತ್ತು ಸರ್, ಅದು ಶೂಟ್ ಮಾಡಲಿಲ್ಲ. ಇಲ್ಲ ಸೀನ್ ಇರ್ಲಿ ಬಿಡಿ. ಯಾವ ಸೀನ್ ಸರ್? ಇಲ್ಲ ಹೇಳಿ ಮನೆ. ಏನಂದ್ರೆ ಸರ್ ಒಂದು ಬೇಡ ಬಿಡಿ, ಸಿನಿಮಾದಲ್ಲಿ ನೋಡಿದ್ಮೇಲೆ ಇನ್ನೊಂದ್ಸಲ ಇಂಟ್ರೂ ಕೊಡೋಣ. ಶೂಟ್ ಮಾಡಿಲ್ಲ ಅಂತ ಇಲ್ಲ, ಇದೇನೋ ತರ ಕ್ರಿಯೇಟ್ ಮಾಡ್ತಿರೋದಿಲ್ಲ ಅಂದ್ರೆ ಕ್ಯೂರಿಯಾಸಿಟಿ ಕೊಟ್ಟೆ ಸರ್. ಇಲ್ಲ ಸಾಂಗ್ ಬಂದು ಸಾಂಗ್ ಅಲ್ಲಿ ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಸರ್. ನಮ್ಮ ರಾಜು ಸರ್ಗೆ ಕಂಗ್ರಾಟ್ಸ್ ಹೇಳ್ಬೇಕು, ಯಾಕೆಂದ್ರೆ ಬೇವ್ತ್ಗತ್ ಅವರೇ ಡ್ಯಾನ್ಸ್ ಮಾಡ್ಬೇಕು ಅನ್ನೋದಿತ್ತು ಅಷ್ಟೇ. ಎಲ್ಲ ಟೆಕ್ನಿಷಿಯನ್ಸ್ ಇರ್ಬೇಕು. ಅಂದ್ರೆ ಆಕ್ಚುಲಿ ಸಾಂಗ್ ನೋಡಿದ್ಮೇಲೆ ಯಾರಿಗ್ ಗೊತ್ತು, ನಿಮ್ಮಿಬ್ಬರಿಗೂ ಯಾವ್ದಾದ್ರು ಡ್ಯಾನ್ಸ್ ಚಾನಲ್ ಆಫರ್ ಬರ್ಬೋದು. ಓ ಸರ್, ನನಗೆಲ್ಲರೂ ಕೊಟ್ಬಿಟ್ರು, 0 ಬಂದ್ಬಿಡ್ತಾರೆ TRP, ಆಮೇಲೆ ಅವ್ರು 0 ಇಂದ ಎತ್ತಬೇಕಾಯ್ತದೆ ಮೇಕ್ಕೆ. ಬೇಡ ಅಂತ ದೊಡ್ಡ ತಪ್ಪು ಮಾಡಬೇಡಿ, ಕಲಿಬೇಕು ಅಂದ್ಕೊಂಡಿದ್ದೀನಿ, ಡ್ಯಾನ್ಸನ್ನ ಕಲ್ತಾದ್ಮೇಲೆ ಬೇಕಂದ್ರೆ ಚಾನ್ಸ್ ಕೊಡೋರಿ ಅಂತ ಕೇಳ್ಕೊತೀನಿ. ಸೊ ಈಗ ಯಾರು ನಿಮಗೆ ಡ್ಯಾನ್ಸ್ ಕೊರಿಯೋಗ್ರಫಿನ ಡ್ಯಾನ್ಸ್ ಕಲಿಸ್ಕೊಡ್ತೀವಿ ಅಂತ ಯಾರು ಧೈರ್ಯ ಮಾಡಿ ಮುಂದೆ ಬಂದರೆ, ಅಥವಾ ನೀವು ಯಾರ ಹತ್ರ ಹೋಗೋದಾದ್ರೆ ಯಾರ ಹತ್ರ ಹೋಗಕ್ಕೆ ಇಷ್ಟಪಡ್ತೀರಾ? ನಮ್ಮ ಸರ್ ಬೇರೆ ಏನೋ ಡಿಕ್ಟೇಟ್ ಏನೋ ಅಂದ್ರಲ್ಲ ಅವಾಗಲೇ ಮಾಡ್ತಾರೆ. ಪಾರ್ಟಿ ಟೈಮಲ್ಲಿ ನನ್ನ ಹತ್ರ ಕೇಳಿದೆ, ಮಾಸ್ಟರ್ ನನಗೆ ಡ್ಯಾನ್ಸ್ ಹೇಳ್ಕೊಡ್ತೀರಾ ಕ್ಲಾಸ್? ಅದು ಬೇರೆ, ಅದು ಸಿನಿಮಾದಲ್ಲಿ ಡ್ರಮ್ ತಗೊಂಡೋಗಿದೆ ಸರ್, ಅದನ್ನೇ ಮರ್ತೋಗ್ಬಿಟ್ಟಿರ್ತಾರೆ. ಅದು ಇವಾಗ ನಾರ್ಮಲ್ ಟೈಮಲ್ಲೆಲ್ಲ ಕೇಳಿಲ್ಲ. ಇಲ್ಲ ಮೇಡಮ್, ಇವಾಗಲೂ ಕೇಳ್ತೀನಿ ಅಕ್ಕ ಚಾನಲ್ ಇರೋದಕ್ಕೆ ಕೇಳ್ತಿರೋದು ನೀವು. ಗುರುದಕ್ಷಿಣೆ ಏನಾದ್ರು ಕೊಟ್ಟು ಕೇಳ್ಬಿಡಕ್ಕಾಗತ್ತಾ? ಅಲ್ಲಿ ದಕ್ಷಿಣೆ ಇಡಬೇಕು ಎಲ್ಲೆಲ್ಲ. ಸರ್ ಇವತ್ತೇನ್ ಗೊತ್ತಾ ಸರ್, ಇವಾಗ ಇನ್ನ ಟ್ರೆಂಡ್ ಅಲ್ಲಿ ಗುರುದಕ್ಷಿಣೆ ನಾವು ಕಲಿಯೋರು ಕೊಡಂಗಿಲ್ಲ, ಅವರೇ ನಮಗೆ ಕಟ್ಬಿಟ್ಟು ಕಳ್ಸಿಕೊಡ್ಬೇಕು. ಫೋನ್ ಪೇ ಗೂಗಲ್ ಪೇ ಎಲ್ಲ ತಗೊಂಡು. ಇಲ್ಲ ಸರ್, ಅದನ್ನೇ ನಾನು ಮೇಡಮ್ ಹೊಡೀರಿ ಬೇಗ 9141 ಫೋನ್ ಪೇ. ಇವಾಗ ಹಂಗಿಲ್ಲ ಅಂತ ನಾನು ಆಲ್ರೆಡಿ ಹೇಳ್ಬಿಟ್ಟೆ. ಈಗ ನಾವು ಗುರುದಕ್ಷಿಣೆ ಕೊಟ್ಟು ಕಲಿಯೋದೆಲ್ಲ ಮುಗ್ದೋಗಿದೆ ಸರ್. ಈಗ ಅವರೇ ನಮಗೆ ಕೊಟ್ಬಿಟ್ಟು ಕಲ್ಸ್ಕೊಡ್ಬೇಕು. ಅಲ್ವಾ? ಸರಿ ಮೇಡಮ್, ಖಂಡಿತ ಖಂಡಿತ ಮೇಡಮ್, ಖಂಡಿತ. ಈ ಮುಂದಿನ ದಿನಗಳಲ್ಲಿ ಹೆಚ್ಚು ಅವಕಾಶ ಸಿಕ್ಕಿ ಒಳ್ಳೆ ಸ್ಥಾನಮಾನಕ್ಕೆ ಮೇಲಕ್ಕೆ ಕರ್ಕೊಂಡೋಗೋ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಇನ್ನೂ ಹೆಚ್ಚು ಡೈರೆಕ್ಟ್ರು ಈ ಪ್ರೋಗ್ರಾಮ್ನ ನೋಡಲಿ, ಇನ್ನೂ ಹೆಚ್ಚು ಅವಕಾಶ ಕೊಡಲಿ. ಮೇಡಮ್ ಅವ್ರಿಗೆ ಕಾಣಿಕೆ ಕೊಡಬೇಕು, ಎಷ್ಟು ಕೊಡಬೇಕು ಅಂತ ನಾನು ಇನ್ನೂ ಹೇಳಿಲ್ಲ ನಿಮಗೆ, ನೀವು ಕೊಟ್ಟಾದ್ಮೇಲೆ ಡಿಸೈಡ್ ಮಾಡ್ತೀನಿ. ಸರಿ ಮೇಡಮ್, ಇದು QR ಕೋಡ್ ಹಾಕದ ಕೊನೆಗೆ? QR ಕೋಡ್ ಹಾಕಿ ಹೇಳ್ತೀನಿ, 10 ಪೈಸೆ ಹಾಕಿ. ಯಾಕೆಂದ್ರೆ ನಡೀರು ಅದಕ್ಕೆ ಅವರು ಕಳ್ಸಕ್ಕಾಗ್ಬಾರ್ದು, ನಾವು ಎತ್ಕೊಳಕ್ಕಾಗ್ಬಾರ್ದು. ಈಗ ಅವ್ರಿಗೆ ಕೊಡ್ಲೇಬಾರ್ದು ಅಂತ ಡಿಸೈಡ್ ಮಾಡ್ಬಿಡಿ. ಇಲ್ಲ ಕೊಡ್ತೀನಿ ಸರ್, ಅದೇನಿಲ್ಲ, ಕಲಿಬೇಕು ಅಂತಿದ್ದೀನಲ್ಲ ಸರ್. ಖಂಡಿತ ಏಜಲ್ಲಿ ಡ್ಯಾನ್ಸ್ ಕಲ್ತ್ಬಿಟ್ಟು ಏನು ಮಾಡ್ತಾರೆ ಸರ್? ಯಾಕೆ ಸರ್ ಈ ಏಜಲ್ಲಿ ಇಲ್ಲ ಬೇಡ, ಕಲಿಬೇಕು. ಸ್ಕೇಟಿಂಗ್ ಮೇಡಮ್ ಅವರೇ, ನಾನು ಬಾಯ್ಬಿಡ್ಕಿ ಸೆಕೆಂಡ್ ನೋಡಿ ಸ್ಕೇಟಿಂಗ್ ಬ್ರಾಂಡೆಡ್ ಬಾಗಿ ಸ್ಕೇಟಿಂಗ್ ಎಲ್ಲ ಒಲಿಂಪಿಕ್ಸ್ ಇಂಡಿಯಾದಲ್ಲೇ ಮಾಡ್ತಾ ಇದ್ದಾರೆ. ಓ ಮತ್ತೆ ಮಾಡ್ತಾರೆ, ಜಲೆಯಲ್ಲಿ ಮಾಡಲೇಬೇಕಲ್ವ, ನೋಡ್ಬೇಕಲ್ಲ ಜನ, ನೋಡೋದಿಲ್ಲ ಅಂದ್ರೆ ಕಷ್ಟ ಆಯ್ತದೆ. ಅದಕ್ಕೆ ಹೇಳ್ತಾ ಇರೋದು, 21ನೇ ತಾರೀಕು ಬಂದು ಸಿನಿಮಾ ನೋಡಿ, ಆಮೇಲೆ ಸ್ಕೇಟಿಂಗ್ ಗೀಟಿಂಗ್ ಎಲ್ಲ ನಾವು ಜೊತೆಲಿ ಬಂದು ಆಡ್ತೀವಿ. ಸರಿ ಮೇಡಮ್ ಅವರೇ, ಬರಲ್ಲ, ಟೈಮ್ ಆಯಿತು, ಗುರುದಕ್ಷಿಣೆ ಕಳಿಸ್ಬಿಡಿ, ಬಂದು ಜಾಯ್ನ್ ಆಯ್ತು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸಂಭವಾಮಿ ಯುಗೆ ಸಿನಿಮಾ ಟೀಮ್ನ ಮಾತುಕತೆ ಆಗಿತ್ತು. ಸೊ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡು ಒಂದಷ್ಟು ಹರಟೆ ಹೊಡೆದ್ವಿ. ಸೊ ಈ ಸಿನಿಮಾನ ನೀವೆಲ್ಲರೂ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಕನ್ನಡ ಚಿತ್ರಮಂದಿರಗಳಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್.